ಸಂಕಲ್ಪ ಮಾಡಿದ್ರು, ನಮಗೂ ಒಂದು ಗುರುಪೀಠ ಬೇಕು ಅಂತೇಳಿ. 1992 ಫೆಬ್ರವರಿ 8 ಮತ್ತು 9 ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಅಖಂಡ ಭಾರತಕ್ಕೆ ಕುರುಬರಿಗೊಂದು ಏಕೈಕ ಮಠ ಸ್ಥಾಪನೆ ಆದದ್ದು ಕಾಗಿನೆಲೆಯಲ್ಲಿ ಫೆಬ್ರವರಿ 8 ಮತ್ತು 9ನೇ ತಾರೀಕು. ನಮ್ಮಲ್ಲಿ ಮಠದ ಪರಂಪರೆ ಇಲ್ಲ, ಗುರು ಪರಂಪರೆ, ಮಠದ ಪರಂಪರೆ ನಮಗೆಲ್ಲ ವಸ್ತು. ಅವತ್ತು ಯಾರೂ ಮುಂದೆ ಬರಲಿಲ್ಲ ಸ್ವಾಮಿಗಳಾಗಬೇಕು ಅಂತೇಳಿ. ಬಹುಶಃ ನಂಜನಗೂಡಿನ ನಮ್ಮ ಬೀರೇನಕೇಶ್ವರ ತಾರಕಾನಂದಪುರಿ ಸ್ವಾಮೀಜಿಯವರು ಅವತ್ತು ನಂಜನಗೂಡಿನ ಗಾಂಧಿ ಎಂದರೆ ಹೆಸರವರಿಗೆ ಸ್ವಲ್ಪ ರಾಜಕೀಯ ಹಿನ್ನೆಲೆ ಇದ್ದಂಥ ಪೂಜ್ಯರು ಎಲ್ ಕೆ ಅಡ್ವಾಣಿಯವರು, ವಾಜಪೇಯಿಯವರು, ಅನೇಕ ಹಿರಿಯರ ಜನರ ಜೊತೆಗೆ ಅವರು ಸಂಪರ್ಕ ಇಟ್ಕೊಂಡಂಥವ್ರು. ಎಮರ್ಜೆನ್ಸಿ ಪೀರಿಯಡ್ ಅವರು ಜೈಲಿಗೆ ಇದ್ದಂಥವ್ರು. ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಗುರುಗಳು ಜೈಲಿದ್ದರು, ಬ್ರಹ್ಮಚಾರಿಯಾಗಿದ್ದರು. ನಮ್ಮೆಲ್ಲ ಹಿರಿಯರೆಲ್ಲ ಸೇರಿ ಅವರನ್ನು ಕೇಳಿಕೊಂಡಾಗ ಅವತ್ತವರು ಈ ಸಮುದಾಯದ ಗುರುಗಳಾಗಿ ನಾನು ಪೀಠವನ್ನು ಅಲಂಕರಿಸ್ತೇನೆ, ಈ ಸಮಾಜವನ್ನು ಉದ್ಧಾರ ಮಾಡ್ತೀನಿ ಹಾಗೆ ಅಂತ ಹೇಳಿ ಅವರು ಮನಸ್ಸು ಮಾಡಿದ್ರಿಂದ ನಮಗೆ ಕಾಗಿನೆಲೆ ಮಹಾಸಂಸ್ಥಾನ ಮಠ ಉದಯ ಆಯಿತು. ಅದಕ್ಕೊಬ್ಬರು ಗುರುಗಳು ಕೂಡ ನೇಮಕ ಆದರು. ಆ ಗುರುಗಳು ನೇಮಕ ಆದಮೇಲೆ ಬಹುಶಃ ಕರ್ನಾಟಕದಲ್ಲಿ ಇನ್ಯಾವುದೇ ಮಠಾಧಿಪತಿಗಳಿಗೆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ 7 ಲಕ್ಷ ಜನ ಸೇರಿರುವಂಥ ಉದಾಹರಣೆಗಳು ಇಡೀ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಅಂತಹ ಜನಸಾಗರದ ಮಧ್ಯೆ ನಮ್ಮ ಪೀಠ ಪ್ರಾರಂಭ ಆಯಿತು. ಗುರುಗಳು 14 ವರ್ಷಗಳ ಕಾಲ 1992ರಿಂದ 2006ರವರೆಗೆ ಅವ್ರ ಕಾರ್ಯವನ್ನು ನಿರ್ವಹಿಸಿದರು. ಒಬ್ಬರೇ ಸ್ವಾಮಿಗಳು ಅಖಂಡ ಕರ್ನಾಟಕ. ಈಗ 4 ಜನ ಸ್ವಾಮಿಗಳಿದ್ದೀವಿ, ಎಲ್ಲ ಕಡೆ ಸಿಗ್ತೀವಿ. ಆದರೆ ಅವತ್ತು ಗುಲ್ಬರ್ಗ ಕರೆದ್ರು ಹೋಗಬೇಕು, ಚಾಮರಾಜನಗರ ಭಕ್ತರು ಕರೆದ್ರು ಹೋಗಬೇಕು, ಹುಬ್ಬಳ್ಳಿ ಕರೆದ್ರು ಹೋಗಬೇಕು, ಇಡೀ ರಾಜ್ಯಕ್ಕೆ ಒಬ್ಬರೇ ಸ್ವಾಮಿಗಳು. ಬಹುಶಃ ಇವತ್ತು ನಮ್ಮ ಕರ್ನಾಟಕದ ಸಾಧು ಸಂತರ ಸಮಕ್ಷಮದಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯ ಏನಂತ ಹೇಳಿದ್ರೆ, ಬೀರೇಂದ್ರಕೇಶ್ವರ ತಾರಕಾನಂದಪುರಿ ಸ್ವಾಮೀಜಿಯವರಷ್ಟು ಓದಿದವರು, ಅವರಷ್ಟು ಶಾಂತ ಸ್ವಭಾವದವರು, ಅವರಷ್ಟು ಜ್ಞಾನವನ್ನು ಪಡ್ಕೊಂಡಿರುವಂಥ ಮತ್ತೊಬ್ಬ ಸನ್ಯಾಸಿ ಇಲ್ಲ ಹಾಗೆ ಅಂತ ಹೇಳಿ ಇವತ್ತು ಕೂಡ ಸನ್ಯಾಸಿಗಳ ಪರಂಪರೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಅವ್ರ ಭಾಷಣ ಜನಕ್ಕೆ ಗೊತ್ತಾಗಿಲ್ಲ. ಇವತ್ತು ನಾವು ಒಂದಿಷ್ಟು ರಾಜಕೀಯ ಬೆರೆಸಿ ಧರ್ಮ ಬೆರೆಸಿ ಮಾತನಾಡ್ತಿದ್ದೆ ಗೊತ್ತಾಗ್ಬಿಡುತ್ತೆ. ಅದು ನಮ್ಮ ಸ್ವಾಮಿ, ನಮ್ಮ ಗಾದಿಗೌಡ ಹೇಳೋದು, ಇಲ್ಲ ನಮ್ಮ ಸ್ವಾಮಿ ಅದೇನು ಮಾತಾಡ್ಕೊಂಡು ಚೂರು ಗೊತ್ತಾಗಲ್ಲ. ನಮ್ಮ ಗಾದಿಗೌಡ ನಮ್ಮ ಸ್ವಾಮಿ ಅದೇನು ಮಾತಾಡ್ತೇನೆ ಗೊತ್ತಾಗಿಲ್ಲ ಅಂತ ಹೇಳಿ. ಯಾಕೆಂದರೆ ಅವರ ಭಾಷಣವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಬೇಕು ಅಂತ ಹೇಳಿದ್ರೆ ಸಮಾಜದ ಕೂಡ ಜ್ಞಾನವಂತರಾಗಿರಬೇಕು. ಹಾಗೆ ಅಷ್ಟು ಅಪಾರವಾದಂಥ ಜ್ಞಾನ ಸಂಪತ್ತನ್ನು ಪಡ್ಕೊಂಡಂಥವ್ರು ನಮ್ಮ ಸ್ವಾಮಿ ಒಂದೇ ಒಂದು ಮುದ್ರೆ, ಪುಸ್ತಕ ಓದುವಂಥ ಸ್ವಾಮಿಗಳು. ಕರ್ನಾಟಕದ ಯಾರಾದರೂ ಪ್ರತಿನಿತ್ಯ 8 ತಾಸು ಪುಸ್ತಕವನ್ನು ಓದ್ತಾ ಇರುವಂಥ ಯಾರಾದರೂ ಒಬ್ಬ ಸನ್ಯಾಸಿ ಇದ್ದರೆ ಅದು ನಮ್ಮ ಬೀರೇಂದ್ರಕೇಶ್ವರ ತಾರಕಾನಂದಪುರಿ ಮಹಾಸ್ವಾಮಿ. ಅಷ್ಟು ಜ್ಞಾನಾರ್ಜನೆ ಪಡ್ಕೊಂಡಿರುವಂಥ ಪರಮ ಪೂಜ್ಯರು ಇವತ್ತು ನಮ್ಮನ್ನು ಅಗಲಿ ಬ್ರಹ್ಮಲೀನರಾಗಿ ಲಿಂಗೈಕ್ಯರಾಗಿ 18 ವರ್ಷಗಳಾಯಿತು. ಇವತ್ತು ಆ ಒಂದು ಪೀಠವನ್ನು ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಯವರು ಮುಂದುವರಿಸ್ತಾ ಇದ್ದಾರೆ. ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ, ಅವರು ನಮಗೆ ತೋರಿಸುವಂತಹ ಪ್ರೀತಿ, ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಬಹುಶಃ ಪೂಜ್ಯ ಮಹಾಸ್ವಾಮೀಜಿಯವರು ಒಬ್ಬರೇ ಇದ್ದ ಕಾರಣ ಸಮಾಜ ಸಂಘಟನೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಒಂದು ಚರ್ಚೆ ನಡೀತಾ ಇದೆ. ನಮ್ಮ ಕಾಗಿನೆಲೆ ಮಹಾಸಂಸ್ಥಾನ ಮಠಕ್ಕೆ 10 ವರ್ಷಗಳ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು
ಆಚರಣೆ ಮಾಡಬೇಕು ಅಂತೇಳಿ ಒಂದು ಚರ್ಚೆ ನಡೀತು. ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ, ವಿಶ್ವನಾಥ್ ಅವರು ಸಚಿವರು, ರೇವಣ್ಣವರು ಸಚಿವರು, ಸಿದ್ದರಾಮಯ್ಯವರು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಕಾಗಿನೆಲೆಯಲ್ಲಿ ಬಹಳ ಕಡಿಮೆ ಸಂಖ್ಯೆಯ ಜನ ಸೇರ್ತಾ ಇದ್ರು. ಅಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ